ಬೀಟ್ರೂಟ್ ಟಿಕ್ಕಿ ಮಾಡಲು ಬೇಕಾಗುವ ಪದಾರ್ಥಗಳು: ತುರಿದಿರುವ ಬೀಟ್ರೂಟ್ 1 ಕಪ್, ಬೇಯಿಸಿರುವ ಆಲೂಗಡ್ಡೆ 1 ಕಪ್, ಮಸಾಲಾ ಬ್ರೆಡ್ ಕ್ರಮ್ಸ್ 1 ಕಪ್, ಕ್ಯಾಪ್ಸಿಕಮ್ 1 ಕಪ್, ಅಚ್ಚ ಖಾರದ ಪುಡಿ 1 ಟೀ ಸ್ಪೂನ್, ಕಾರ್ನ್ಫ್ಲೋರ್ 3 ಟೀ ಸ್ಪೂನ್, ಚಾಟ್ ಮಸಾಲ 1 ಟೀ ಸ್ಪೂನ್, ಕೆಂಪು ಮೆಣಸಿನಕಾಯಿ 2 ಟೀ ಸ್ಪೂನ್, ಉಪ್ಪು ಅಗತ್ಯಕ್ಕೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೆಗೆದುಕೊಂಡು ಬೌಲ್ಗೆ 1 ಕಪ್ ತುರಿದಿಟ್ಟುಕೊಂಡಿರೋ ಬೀಟ್ರೂಟ್ ಹಾಕಿ. ಆಮೇಲೆ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಟುಕೊಂಡಿರೋ 1 ಕಪ್ ಆಲೂಗಡ್ಡೆಯನ್ನ ಹಾಕಿ ಸ್ಪೂನ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಮಿಶ್ರಣಕ್ಕೆ 1 ಕಪ್ ಮಸಾಲಾ ಬ್ರೆಡ್ ಕ್ರಮ್ಸ್ ಹಾಕಿ. ಆಮೇಲೆ 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಗೂ ಸಣ್ಣದಾಗಿ ಕಟ್ ಮಾಡಿರೋ 2 ಟೀ ಸ್ಪೂನ್ ಕೆಂಪು ಮೆಣಸಿನಕಾಯಿ ಹಾಕಿ. ಬಳಿಕ 1 ಕಪ್ ಕ್ಯಾಪ್ಸಿಕಮ್ ಸೇರಿಸಿ ಮಿಶ್ರಣವನ್ನ ಸ್ಪೂನ್ನಿಂದ ಚೆನ್ನಾಗಿ ಕಲಸಿಕೊಳ್ಳಿ. ವಾರದಲ್ಲಿ 3 ಬಾರಿ ಬೀಟ್ರೂಟ್ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚಾಗುತ್ತೆ. ನಂತರ 1 ಟೀ ಸ್ಪೂನ್ ಚಾಟ್ ಮಸಾಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 3 ಟೀ ಸ್ಪೂನ್ ಕಾರ್ನ್ಫ್ಲೋರ್ ಅನ್ನು ಬೀಟ್ರೂಟ್ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಟಿಕ್ಕಿ ಮಾಡಲು ಮಿಶ್ರಣ ತಯಾರಾಗಿದೆ. ಬಳಿಕ ಒಂದು ಪ್ಲೇಟ್ ತೆಗೆದುಕೊಳ್ಳಿ. ಆಮೇಲೆ ತಯಾರಾಗಿರೋ ಟಿಕ್ಕಿ ಮಿಶ್ರಣವನ್ನ ತೆಗೆದುಕೊಂಡು ಉಂಡೆ ಮಾಡಿ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿಕೊಂಡಿರೋ ಟಿಕ್ಕಿಯನ್ನ ಬ್ರೆಡ್ ಕ್ರಮ್ಸ್ನಲ್ಲಿ ಅದ್ದಿ ಅದರ ಸುತ್ತಲೂ ಬ್ರೆಡ್ ಕ್ರಮ್ಸ್ ಕವರ್ ಮಾಡಿ ಪ್ಲೇಟ್ನಲ್ಲಿಡಿ. ಇದೇ ರೀತಿ ಟಿಕ್ಕಿಗಳನ್ನ ಉಂಡೆ ಮಾಡಿ ಪ್ರೆಸ್ ಮಾಡಿ ಬ್ರೆಡ್ ಕ್ರಮ್ಸ್ನಲ್ಲಿ ಅದ್ದಿ ಪ್ಲೇಟ್ನಲ್ಲಿಟ್ಕೊಳ್ಬೇಕು. ಬಳಿಕ ಸ್ಟವ್ ಮೇಲೆ ಎಣ್ಣೆ ಬಾಣಲೆ ಇಟ್ಟು ಎಣ್ಣೆ ಕಾದ ನಂತರ ತಯಾರಿಸಿಕೊಂಡಿರೋ ಟಿಕ್ಕಿಗಳನ್ನ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡಿ. ಹೀಗೆ ಟಿಕ್ಕಿ ಕ್ರಿಸ್ಪಿಯಾಗುವವರೆಗೂ ಡೀಪ್ ಫ್ರೈ ಮಾಡಿ. ನಂತರ ಪ್ಲೇಟ್ಗೆ ವರ್ಗಾಯಿಸಿ. ಇದೇ ರೀತಿ ಎಲ್ಲಾ ಟಿಕ್ಕಿಗಳನ್ನು ಡೀಪ್ ಫ್ರೈ ಮಾಡಿಕೊಳ್ಬೇಕು. ಈಗ ಬೀಟ್ರೂಟ್ ಟಿಕ್ಕಿ ತಯಾರಾಗಿದೆ. ಕೊನೆಯಲ್ಲಿ ತಯಾರಾಗಿರೋ ಬೀಟ್ರೂಟ್ ಟಿಕ್ಕಿಗಳನ್ನ ಸರ್ವಿಂಗ್ ಪ್ಲೇಟ್ನಲ್ಲಿಟ್ಟು ಸವಿಯಲು ಕೊಡಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.